ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ನಿಮ್ಮ ಸೆಕೆಂಡ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಎನ್ನುವಂಥದ್ದು ಫ್ಯೂಚರ್ ಪ್ರಾಮಿಸಿಂಗ್ ಆಗಿ ಇರುತ್ತೆ ಯಾವಾಗ್ಲೂ. ಸದ್ಯಕ್ಕೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಅನ್ನುವಂಥದ್ದು ಇದೆ. ಮ್ಯೂಸಿಕ್ಗೆ ಒಂದು ಒಳ್ಳೆ ಬೆಲೆ ಬರುತ್ತೆ ಅನ್ನುವಂತ ರೀತಿಯಲ್ಲಿ ಇದೆ. ಇಲ್ಲಿ ಯಾರೋ ಮ್ಯೂಸಿಕ್ ಕಲಿಸ್ತಾ ಹೆಚ್ಚು ಹಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಿಮ್ಮ ಶಿಷ್ಯರಿಗೆ ಉಡುಗೊರೆ ಬರುತ್ತೋ ಅಥವಾ ನಿಮ್ಮ ಶಿಷ್ಯರಿಂದ ನಿಮ್ಗೆ ಉಡುಗೊರೆ ಸಿಗುತ್ತೋ ಗೊತ್ತಿಲ್ಲ. ಒಂದು ರೀತಿಯ ಉಡುಗೊರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೋಲ್ಡ್ ಉಡುಗೊರೆ ಸಿಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ನೀವು ಪಕ್ಕದ ಮನೆಯವರು ಏನ್ ಮಾಡ್ತಿದ್ದಾರೆ, ಆಚೆ ಮನೆಯವರು ಏನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಅವ್ರೇನ್ ಮಾಡ್ತಿದ್ದಾರೆ ಅನ್ನೋದ್ಕಿಂತ ನೀವೇನ್ ಮಾಡ್ತಿದ್ದೀರಾ, ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಳು ಏನ್ ಮಾಡ್ತಿದ್ದಾರೆ, ಏನ್ ತಿಂತಿದ್ದಾರೆ, ಅವರ ಮೈಂಡಿಗೆ ಅವರ ಹೊಟ್ಟೆಗೆ ಯಾವ ಫುಡ್ ಹೋಗ್ತಿದೆ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾದಂತ ಅಗತ್ಯ ಇದೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಸ್ವಲ್ಪ ಗಮನ ಅದ್ರ ಕಡೆ ಇರ್ಲಿ. ಒಳ್ಳೆ ಬೆಳೆ ಬರುತ್ತೆ. ಸೊ ಗೋಲ್ಡ್ ರೇಟ್ ಇನ್ನ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾ ಸಮಸ್ಯೆಗಳು ಮುಗಿದಾಯ್ತು, ಒಂದು ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀರಾ. ಸೊ ಈಗ ನೀವು ಹೊರಗಿನ ಪ್ರಪಂಚದ ಬೆಳಕನ್ನ ಎದುರಿಸೋ ಅಂತ ಧೈರ್ಯ ಮಾಡ್ಬೇಕು ಅಷ್ಟೇ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಇನ್ನ ದ ಸಿಚುವೇಶನ್ ಇಸ್ ಎಂಡಿಂಗ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಏನೋ ಒಂದು ಎಂಡ್ ಆಗ್ತಿದೆ, ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ಎಲ್ಲವೂ ಕೂಡ ನೀವ್ ಅನ್ಕೊಂಡಂಗೆ ಅನ್ನೋದ್ಕಿಂತ ನಿಮ್ಮ ಜೀವನನ ಎಲ್ಲಿಗೆ ಕರ್ಕೊಂಡ್ಬಂದು ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿತ್ತು ಡೆಸ್ಟಿನಿ, ಅಲ್ಲಿಗೆ ನಿಲ್ಸಿದೆ. ನಿಮ್ಮ ಜೀವನ ಪ್ರಯಾಣದ ಅನುಭವ ಮತ್ತೆ ನೀವು ಕಲ್ತಿರುವಂತ ಪಾಠಗಳು ಇದೆಲ್ಲದರ ಬೇಸ್ ಮೇಲೆ ನೀವು ಮುಂದಕ್ಕೆ ಹೇಗೆ ಅಚೀವ್ ಮಾಡ್ತೀರಾ ಇದು ಇಂಪಾರ್ಟೆಂಟ್ ಆಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಮುಂದಿನ ದಿನಗಳು ತುಂಬಾ ಚೆನ್ನಾಗಿದೆ, ತುಂಬಾ ಬೆಳಕಿನಿಂದ ಕೂಡಿದೆ ಅನ್ನುವಂಥದ್ದು ಕೂಡ ಇದೆ. ಜ್ಯೋತಿರ್ಲಿಂಗದ ದರ್ಶನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಕೆಲವರು ಅಮರ್ನಾಥ್ ಯಾತ್ರೆ ಇರ್ಬೋದು ಅಥವಾ ಮಾನಸ ಸರೋವರ ಕೈಲಾಸ್ ಯಾತ್ರೆ ಇರ್ಬೋದು, ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇದೆ. ಕೆಲವರು ಜ್ಯೋತಿರ್ಲಿಂಗ ದರ್ಶನ ಕೂಡ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಗೊಂದಲ ಇದ್ರೆ, ಬೇಸರ ಬಿಟ್ಬಿಟ್ಟು ಮುಂದುವರಿರಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಭಕ್ತಿಯಿಂದ ಪೂಜೆ ಮಾಡೋದಾದ್ರೆ ಭಕ್ತಿಯಿಂದ ಪೂಜೆ ಮಾಡಿ, ಮಾಡೋದಿಲ್ವಾ ಸುಮ್ನೆ ಕೂತ್ಕೊಂಬಿಡಿ. ಸುಮ್ನೆ ಎರಡೊಂದ್ ಮನ್ಸಲ್ಲಿ ಪೂಜೆ ಮಾಡುವಂಥದ್ದು ಇಷ್ಟವಿಲ್ಲದ ರೀತಿಲಿ ಭಗವಂತನಿಗೆ ಸೇವೆ ಮಾಡುವಂತ ಅಗತ್ಯ ಇಲ್ಲ. ಮಾಡೋದಿದ್ರೆ ಪರಿಪೂರ್ಣವಾಗಿ ಮಾಡಿ, ಇಲ್ಲಾಂದ್ರೆ ಸುಮ್ನಾಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗೊಂದಲಗಳ ನಡುವೆ ಒಂದಷ್ಟು ಕ್ಲಾರಿಟಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಶಿವನಿಗೆ ಪೂಜೆ ಮಾಡ್ತಾನೆ ಇದ್ದೀನಿ, ಎಲ್ಲ ಕೇಳ್ಕೊಳ್ತಾನೆ ಇದ್ದೀನಿ, ಏನು ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಎರಡು ವಿಚಾರಗಳು ಇದೆ. ಎಸ್ಪೆಷಲಿ ಸಿಂಗಲ್ಸ್ ಯಾರೇ ಮ್ಯಾರೇಜ್ ವಿಚಾರವಾಗಿ ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಹೇಳಿದ್ರು ನೀವು 200% ಅಂದ್ರೂ ಆಗ್ತಾ ಇಲ್ಲ ಅಂತ. ಯಾಕೆ ಅಂದ್ರೆ ಇಲ್ಲಿ ಇಬ್ಬರ ನಡುವೆ ಗುದ್ದಾಟ, ಹಗ್ಗ ಜಗ್ಗಾಟ ನಡೀತಾ ಇದೆ. ಅವರಿಬ್ಬರು ಕೂಡ ಶಿವನಿಗೆ ಪ್ರಿಯರೇ, ಇಬ್ಬರು ಕೂಡ ನಿಮ್ಮನ್ನ ವರಿಸ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಭಗವಂತನಿಗೆ ಭಯ ಆಗಿದೆ ಯಾರನ್ ಕೊಡೋದು ಅಂತ. ನಿಮ್ಗೋಸ್ಕರ ಯಾರೋ ಇಬ್ರು ಸ್ಪೆಷಲ್ ಪೂಜೆ ಮಾಡಿ ಒಲಿಸ್ಕೊಳ್ಳುವಂತ ಪ್ರಯತ್ನ ಪಡ್ತಿದ್ದಾರೆ, ಅಥವಾ ನೀವೇ ಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ. ಅದು ನಿಮಗ್ ಗೊತ್ತಿದ್ಯೋ ಗೊತ್ತಿಲ್ವೋ, ಅಥವಾ ಇದೊಂದು ಭ್ರಮೆ ಅನ್ಕೊಳ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ ಇಬ್ರು ನಿಮ್ಮ ಈ ಲೈಫ್ ಟೈಮಿಗೆ ಇಬ್ಬರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಆ ಇಬ್ರು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಉಚ್ಚಾರ ಆಗ್ತಾರೆ. ಯಾರನ್ನ ಆಯ್ಕೆ ಮಾಡ್ಕೊಳ್ತಿರೋ ನಿಮಗ್ ಬಿಟ್ಟಿದ್ದು. ಹಾಗಂತ ನೀವ್ ಯಾರನ್ನೂ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಹೀಗೆ ಇರುವಂತ ಪ್ರಯತ್ನನ ಪಡ್ತೀರಾ. ಬಟ್ ಸ್ಟಿಲ್ ಒಂದಂತೂ ಗ್ಯಾರಂಟಿ ಆಗತ್ತೆ ಅನ್ನುವಂಥದ್ದು ಇದೆ.
ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ. ಇಬ್ರು ಆ, ಒಂದು ಗಣೇಶನ ಆಶೀರ್ವಾದದಿಂದ, ಒಂದು ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಇಲ್ಲಿ ವಿವಾಹ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ನಿಮ್ಮ ಲೈಫ್ ಟೈಮ್ ಅಲ್ಲಿ 2 ವಿವಾಹ ಅಂತ ಇತ್ತೇನೋ. ಬಟ್ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ ಆಗಿ ನೀವಿನ್ನ ಮ್ಯಾರೇಜ್ ಆಗಿಲ್ಲ. ಅವರು ಕೂಡ ಮ್ಯಾರೇಜ್ ಆಗಿಲ್ಲ. ಸೊ ಏನ್ ಮಾಡೋದು ಅನ್ನುವಂಥ ಸ್ಥಿತಿ ಈಗ ಭಗವಂತನಿಗೆ ಬಂದಿದೆ. ಭಗವಂತ ಏನ್ ನಿರ್ಧಾರ ತಗೊಳ್ತಾನೆ, ಆ ಶಿವ ಪಾರ್ವತಿ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ. ಇದೊಂದು ಅಪ್ಡೇಟ್ ಇಂಟ್ರೆಸ್ಟಿಂಗ್ ಆಗಿ ಇದೆ. ನಿಮ್ಗೆ ಮೇ ಬಿ ಕ್ಲಾರಿಟಿ ಸಿಗ್ದಿರಾ ಇರಬಹುದು, ಯಾರೋ ಒಬ್ರು ಬಂದ್ರೆ ಸಾಕು ಅಂತ. ಬಟ್ ನಿಮ್ಮ ಜೀವನ ಅವ್ರ ಜೊತೆ ಅಂತ ಭಗವಂತನೇ ಬರ್ದಿರ್ಬೇಕಾದ್ರೆ ಅದನ್ನ ತಪ್ಸೋದಕ್ ಭಗವಂತನೇ ಕೈಲೇ ಆಗೋದಿಲ್ಲ. ಆದ್ರೆ ಈ ಸಂದಿಗ್ಧ ಪರಿಸ್ಥಿತಿ ಯಾಕೆ ಬಂತು ಅನ್ನೋದು ಭಗವಂತನಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಮೇ ಬಿ ಅವರು ಸಾಧನೆಯಲ್ಲಿ ಇದ್ರು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಮ್ಯಾರೇಜ್ ಆಗ್ಲಿಲ್ವೋ, ಅಥವಾ ಸೋಲ್ ರೆಕಗ್ನೈಸ್ ಆಗ್ತಾ ಇರ್ಲಿಲ್ವೋ, ಅಥವಾ ಎನರ್ಜಿ ಅಪ್ಡೇಟ್ ಆಗ್ತಾ ಇರ್ಲಿಲ್ವೋ, ಸೋ ಮೆನಿ ರೀಸನ್ಸ್, ಅಥವಾ ಕರ್ಮ ಕಳ್ದಿರ್ಲಿಲ್ವೋ, ಎಲ್ಲವೂ ಕೂಡ ಇದೆ. ಸೊ ಎಲ್ಲದರ ಜೊತೆಗೆ ನೀವು ಇನ್ನ ಹೆಚ್ಚಿನ ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮರಿದಿರ ಶಿವನಿಗೆ ಒಂದು ರುದ್ರಾಭಿಷೇಕನ ಮಾಡಿಸಿ ಇದರಿಂದ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಲ್ಲಿ ಬರೋದ್ರಲ್ಲಿ ಇದೆ. ನಿಮ್ಮ ಮಕ್ಕಳನ್ನ ಶಾಲೆಗೋ ಎಲ್ಲೋ ಸೇರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಲಗ್ನ ಪತ್ರಿಕೆ ಬರೀತೀರಾ ಅನ್ನುವಂಥದ್ದು ಇದೆ. ಪಂಚಾಂಗದಲ್ಲಿ ವಿಶೇಷವಾಗಿ ನಿಮ್ಮ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸಮಥಿಂಗ್ ಏನೋ ವಿಶೇಷವಾದದ್ದು ಯಾವುದೋ ಪುಸ್ತಕದಲ್ಲಿ ನಿಮ್ಮ ಬಗ್ಗೆ ಮಾಹಿತಿ, ಅಥವಾ ಜನರಿಗೆ ಓದ್ಲಿಕ್ಕೆ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ, ಇದು ಅನುಕೂಲ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ ಹೆಚ್ಚು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮುಂದುವರಿಯೋದ್ರ ಕಡೆ, ರಿಲೇಶನ್ಶಿಪ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮ್ಯಾರಿಡ್ ಯಾರಿದ್ದೀರಾ, ನಿಮ್ಮ ಲೈಫಲ್ಲಿ ಮಕ್ಕಳ ವಿಚಾರದಲ್ಲಿ, ಅಥವಾ ಪಾರ್ಟ್ನರ್ ವಿಚಾರದಲ್ಲಿ, ಅಥವಾ ಥರ್ಡ್ ಪಾರ್ಟಿ ವಿಚಾರದಲ್ಲಿ, ಅಥವಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಇದ್ರೆ ಶಿವನ ಆರಾಧನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಅಥವಾ ಭಗವಂತನಿಗೆ ಸಂಗೀತದ ಒಂದು ಸೇವೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹೇಗ್ ಮಾಡೋದು ನಂಗೆ ಗೊತ್ತಿಲ್ಲ, ನಿಮಗ್ ಗೊತ್ತಿದೆ ಮಾಡಿ. ಧ್ಯಾನ ಮಾಡಿ ಇನ್ನ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ಮಾಹಿತಿ ಇದೆ, ಏನು ಅಂದ್ರೆ ನೀರಿನಲ್ಲಿ ಒಂದಷ್ಟು ಸ್ಫೋಟಕಗಳನ್ನ ಹಾಕಿದ್ರು. ಅದು ಬಹಳಷ್ಟು ದಿವಸದಿಂದ ಬರ್ತಿತ್ತು. ಅದು ಸ್ಫೋಟ ಆಗದೆ ಇರೋ ಹಾಗೆ ಗಣೇಶ ತಡೆದಿದ್ದಾರೆ. ಈಗ ಅದು ಎಲ್ಲಿ ಸಮುದ್ರದ ಆಳದಲ್ಲಿ ಇಟ್ಟಿದ್ರೋ ಅಲ್ಲಿಂದ ಅದು ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಬಂದು ತೇಲ್ಕೊಂಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು, ನೆಗೆಟಿವಿಟಿ ಇರಬಹುದು, ಪಾಸ್ಟ್ ಲೈಫ್ ಕಾರ್ಮಿಕ್ ಇರಬಹುದು, ಕರ್ಮಗಳಿರಬಹುದು, ಎಲ್ಲಾನು ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವೇಟ್ ಮಾಡಿ ಅನ್ನುವಂಥದ್ದು ಇದೆ. ದುಷ್ಟರನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನಿಂದ ನಿಮ್ಗೆ ಹೆಚ್ಚಿನ ಒಂದು ರಕ್ಷೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಂಥದ್ದೇ ಬಂಧ ಇದ್ರೂ ಕೂಡ ಗಣೇಶ ತೆಗೆದು ಹಾಕ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಸ್ವಲ್ಪ ಪೀರಿಯಡ್ ಪ್ರಾಬ್ಲಮ್ ಯಾರು ಅನುಭವಿಸ್ತಿದ್ದೀರಾ, ಸಮಥಿಂಗ್ ಏನೋ ಬ್ಲಡ್ ರಿಲೇಟೆಡ್ ಏನು ಸಮಸ್ಯೆ ಇದೆ, ಅದೆಲ್ಲಾನು ಸಾಲ್ವ್ ಮಾಡ್ಕೊಳ್ಳಿ, ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ PCOD ಪ್ರಾಬ್ಲಮ್ ಇದ್ರೆ ಅದನ್ನ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಈವನ್ ನಿಮ್ಗೆ PCOD ಇದ್ರೂ ಕೂಡ, ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ಪಾಪು ಆಗತ್ತೆ, ನಥಿಂಗ್ ಟು ವರಿ. ಸೊ ಚೆನ್ನಾಗಿರುವಂತ ಪಾಪು ಶ್ರೀಕೃಷ್ಣನೇ ಬರ್ತಾನೆ, ಮಹಾಲಕ್ಷ್ಮಿನೂ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಗಿ ಇರಿ ಅನ್ನುವಂಥದ್ದು ಇದೆ. ರೂಟ್ ಚಕ್ರ, ಫಸ್ಟ್ ಚಕ್ರ ಏನಿದೆ ಅದನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯೂಟ್ಯೂಬಿಗೆ ಹೋದ್ರೆ ನೀವು ಸಾಕಷ್ಟು ಒಂದೊಂದೇ ಚಕ್ರ ಹೀಲ್ ಆಗುವಂತ ಸಾಕಷ್ಟು ಮಂತ್ರಗಳು, ಸಾಕಷ್ಟು ಮ್ಯೂಸಿಕ್ಗಳು ಸಿಗುತ್ತೆ. ಅದರಲ್ಲೂ ನಾವು ಭಾರತೀಯರು ಮಾಡಿರೋದಕ್ಕಿಂತ ವಿದೇಶಿಯರು ಮಾಡಿರುವಂತ ಚಕ್ರ ಬ್ಯಾಲೆನ್ಸ್ ಟ್ಯೂನಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫ್ರೀಕ್ವೆನ್ಸಿ ಇಷ್ಟು ಫ್ರೀಕ್ವೆನ್ಸಿಲೇ ಅದ ಕೆಲಸ ಮಾಡುತ್ತೆ ಅಂತ ಅವ್ರು ಹಾಕಿರ್ತಾರೆ. ಅಂಥದ್ದನ್ನ ಕೇಳಿ
ಅದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಂದು ಹೀಲಿಂಗ್ ಸಿಗುತ್ತೆ, ಬೇಗ ಹೀಲ್ ಆಗತ್ತೆ ಅನ್ನುವಂಥದ್ದು. ಪಾಪು ಬರ್ತಾ ಇದೆ. ಏನೇನ್ ಹರಕೆ ಕಟ್ಟಿದಿರೋ ಎಲ್ಲವೂ ಕೂಡ ಈಡೇರುತ್ತೆ. ಎಲ್ಲವೂ ಕೂಡ ಫುಲ್ಫಿಲ್ಮೆಂಟ್ ಮಾಡ್ತೀನಿ ಅಂತ ಗಣೇಶ ಹೇಳ್ತಿದ್ದಾರೆ. ಸೊ ನಿಮ್ಮ ಟರ್ಮ್ ಈಗ ಶುರು ಆಗಿದೆ. ಸೊ ಈಗ ನಿಮ್ಮ ಆಸೆಗಳನ್ನ ಗಣೇಶ ಈಡೇರಿಸ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ಗಣೇಶನಿಗೆ ಏನ್ ಕೊಡ್ಬೇಕು ಅನ್ಕೊಂಡಿದ್ರೋ ಅದನ್ನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕಿವಿಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕಿವಿನ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಬಸವನ ಹುಳು ಬರುತ್ತಲ್ಲ, ಶಂಕು ಹುಳು, ಅದಕ್ಕೆ ಸಂಬಂಧಪಟ್ಟಂಗೆ ಸಮಥಿಂಗ್ ಏನೋ ಎನರ್ಜಿ ಇದೆ. ಸೊ ಅದನ್ನ ಯಾರಾದ್ರೂ ತಿಂತಾ ಇದ್ರೆ ದಯವಿಟ್ಟು ನಿಲ್ಸಿ. ಯಾರೋ ಅದನ್ನ ತಿಂತಿರೋ ತರ ಕಾಣಿಸ್ತಾ ಇದೆ, ದಯವಿಟ್ಟು ನಿಲ್ಸಿ ಅನ್ನುವಂಥದ್ದು ಇದೆ. ಓಕೆ, ಸೊ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ, ಹೊಸ ಪಾಪು, ಹೊಸ ಜೀವನ, ಹೊಸ ಬಿಸ್ನೆಸ್ ಎಲ್ಲವೂ ಕೂಡ ಹೊಸದಾಗಿ ಶುರು ಆಗ್ತಿದೆ ಅನ್ನುವಂಥದ್ದು ಇದೆ. ಮುಂದಿನ 28 ಗಂಟೆ ಅಥವಾ 28 ದಿನಗಳು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ನೆಗೆಟಿವಿಟಿ ಇದ್ರೂನು, ಏನೇ ಆಗಿದ್ರೂನು ಕೂಡ ಗಣೇಶ ಎಲ್ಲವನ್ನೂ ಕೂಡ ನಾನು ಸಮರ್ಥವಾಗಿ ಸರಿ ತೂಗಿಸ್ತೀನಿ, ನಿಂಗೆ ರಕ್ಷೆನ ಕೊಡ್ತೀನಿ, ಯಾವುದೇ ಗ್ರಹ ನಿನ್ಗೆ ತೊಂದರೆ ಮಾಡದೆ ಇರೋ ಹಾಗೆ ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದೆ. ಜೊತೆಗೆ ಕ್ಷುದ್ರ ಗ್ರಹದ ಬಗ್ಗೆ ಒಂದಷ್ಟು ಎಚ್ಚರಿಕೆನ ಕೂಡ ಕೊಡ್ತಾ ಇದ್ದಾರೆ. ಸೊ ಅದನ್ನ ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಡೀ ರಾತ್ರಿ ಬೆಳಗಿನ ರೀತಿ ಬದಲಾಗತ್ತೆ, ಪೂರ್ತಿ ರಾತ್ರಿ ಬೆಳಗಿನ ರೀತಿ ಬದಲಾಗತ್ತೆ. ಒಂದು ಕ್ಷಣ 15ರಿಂದ 20 ಸೆಕೆಂಡು ಅಥವಾ 15ರಿಂದ 20 ನಿಮಿಷನೋ ಗೊತ್ತಿಲ್ಲ, ಆ ರೀತಿ ಬೆಳಕಾಗತ್ತೆ ಎಲ್ಲ ಕಡೆ ರಾತ್ರೋರಾತ್ರಿಲಿ ಅನ್ನುವಂಥದ್ದು ಇದೆ. ಸೊ ಪ್ರೊಟೆಕ್ಷನ್ ಕೂಡ ಇದೆ ನಿಮ್ಗೆ, ಪ್ರಯಾಣದಲ್ಲೂ ಪ್ರೊಟೆಕ್ಷನ್ ಇದೆ. ನೀರಿನ ಭಯ ಇದ್ರೆ ನೀರಿನಿಂದ ಕೂಡ ನಿಮ್ಗೆ ರಕ್ಷೆ ಅನ್ನೋದು ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಡಿವೈನ್ ಸಪೋರ್ಟ್ ಇದೆ. ಮಕ್ಕಳು ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಏನೋ ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅನ್ಕೊಂಡಿದೀರಾ, ಅದ್ ಮಾಡಿದ್ರೆ ಒಳ್ಳೇದಾಗತ್ತಾ ಇಲ್ವಾ, ಅದರಿಂದ ಮುಂದಕ್ಕೆ ಒಳ್ಳೆ ಹೆಸರು ಬರುತ್ತಾ, ಹಣ ಬರುತ್ತಾ, ಪ್ರೀತಿ ಸಿಗುತ್ತಾ, ಗೌರವ ಸಿಗುತ್ತಾ, ಏನಾದ್ರೂ ತೊಂದರೆ ಆಗಿ ಅರ್ಧಕ್ಕೆ ನಿಲ್ಲುತ್ತಾ ಅಂತ ಹೇಳಿದ್ರೆ ಸರಿಯಾಗಿ ಮಾರ್ಗದರ್ಶನ ತಗೊಂಡು ಮುಂದುವರಿರಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಇನ್ನ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಈ ಒಂದು ನಿರ್ಧಾರ ಏನ್ ತಗೊಳ್ತೀರಾ ಇದರಿಂದ ಸಾಕಷ್ಟು ಜನರ ಜೀವನ ಉದ್ಧಾರ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಂಡ್ರೆ ಒಳ್ಳೇದಾಗತ್ತೆ. ಇನ್ನೊಂದಷ್ಟು ಜನಗಳ ಅನ್ನದ ದಾರಿ ನೀವಾಗಿ ಬದಲಾಗಿ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ ಕೂಡ ಇದೆ. ಜೊತೆಗೆ ಆಂಜನೇಯನ ಆಶೀರ್ವಾದ ಕೂಡ ಇದೆ. ಇಲ್ಲಿ ಆಂಜನೇಯನ ಎನರ್ಜಿಲಿ ಗಣೇಶ ಇದ್ದಾರೆ, ಇಲ್ಲಿ ಅಂಗಾಳ ಪರಮೇಶ್ವರಿ ಅಥವಾ ಶಕ್ತಿ ದೇವತೆ ಚಾಮುಂಡೇಶ್ವರಿ, ಬನಶಂಕರಿ ಅಥವಾ ಹುಲಿಯೂರ್ ದುರ್ಗಿಯ ಅವತಾರದಲ್ಲಿ ಕೂಡ ಇದ್ದಾರೆ. ಜೊತೆಗೆ ಇಲ್ಲಿ ಸೋಲ್ಮೇಟ್ ರಾಧಾಕೃಷ್ಣನ ಎನರ್ಜಿಲೂ ಕೂಡ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ, ಸಾಕಷ್ಟು ಕಂಟ್ರೋಲ್ ಅಲ್ಲಿ ಇದೆ. ಅಪಮೃತ್ಯು ಯೋಗ ಅಥವಾ ಥರ್ಡ್ ಬಾಡಿ ಸಿಚುವೇಶನ್ ನಿಮ್ಗೆ ಪ್ರಾಣಕ್ಕೆ ತೊಂದರೆ ಏನ್ ಮಾಡಿದ್ರು, ನಿಮ್ಮ ಮಾನ ಹಾನಿ ಏನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಎಲ್ಲಾನು ಕೂಡ ನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ, ಒಳಿತಾಗತ್ತೆ ಅನ್ನುವಂಥ ಭರವಸೆ ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ತಿದ್ದಾರೆ. ನಂಬಿಕೆ ಕಳ್ಕೊಂಡ್ ಯಾರೂನು ಇಲ್ಲಿ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೊಂಡ್ ಕೂಡ್ದು, ನೀವ್ ಏನೇನ್ ಅನ್ಕೊಂಡಿದಿರೋ ಒಳ್ಳೇದ್ ಏನ್ ನಿಮ್ ಜೀವನಕ್ಕೆ ಆಗ್ಬೇಕೋ ಅದೆಲ್ಲ ಹಾಗೆ ಆಗತ್ತೆ. ಯಾವುದೇ ಕಾರಣಕ್ಕೂ ದುಡುಕಿ ಯಾರಾದ್ರೂ ನಿರ್ಧಾರ ತಗೊಂಡ್ರೆ ಇದಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ ಯಾವ ರೀತಿ, ನಂಗೆ ಬರ್ತಿರೋ ವೈಬ್ ಹೇಗಿದೆ ಅಂದ್ರೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಅಥವಾ ಏನ್ ಅನ್ಕೊಂಡಿದ್ದು ಆಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿ, ಅಥವಾ ಯಾರಿಂದನೋ ರೋಸಿ ಹೋಗಿ ಮನ್ಸು ನೊಂದ್ ಹೋಗಿ ಬೆಂದ್ ಹೋಗಿ ಅವ್ರು ಕೊಡುವಂತ ಟಾರ್ಚರ್ ಸಹಿಸಕ್ ಆಗ್ದಿರಾ ತನ್ನನ್ ತಾನು ಇಲ್ಲ ಅನ್ಸ್ಕೊಳ್ಳುವಂತ ಪ್ರಯತ್ನ ಯಾರು ಪಡಬೇಕು ಅನ್ಕೊಂಡಿದೀರಾ ಅವರಿಗೆ ಕೂಡ ಇಲ್ಲಿ ವಾರ್ನಿಂಗ್ ಇದೆ. ನಾನು ಇದೀನಿ, ಎಲ್ರೂನು ಕೊಚ್ಚ ಹಾಕ್ತೀನಿ, ಎಲ್ರಿಗೂ ದಂಡಂ ದಶಗುಣಂ ಮಾಡ್ತೀನಿ, ನಿನ್ನ ಪ್ರೀತಿ ಅಥವಾ ನಿನ್ನ ನಂಬಿಕೆ ಅಥವಾ ನಿನ್ನ ಜೀವನ ನಿಂಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಆ ರೀತಿಯಲ್ಲಿ ಇದೆ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅದಕ್ಕೆ ಪ್ರಾಮುಖ್ಯತೆ ಕೊಡಿ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಅದನ್ನ ಲೆಟ್ ಗೋ ಮಾಡಿ, ಬೇಕಾಗಿಲ್ಲ ಅದು ನಿಮ್ ಜೀವನಕ್ಕೆ. ಓಕೆ,
ಸೊ ಈಗ ಇಲ್ಲಿ 3 ಕಾರ್ಡ್ ಇಡುವ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಬೇಕು ಅಂದ್ರೆ ಎಲ್ಲಾನು ನೋಡಿ. ಬಿಸ್ನೆಸ್ ಚೆನ್ನಾಗಾಗತ್ತೆ, ಮತ್ತೆ ವ್ಯವಹಾರವಾಗಿ ಲಾಭ ಅನ್ನೋದು ಇದೆ. ನಿಮ್ಮ ಅಗ್ರಿಕಲ್ಚರ್ ಬಿಸ್ನೆಸ್ ಕೂಡ ಚೆನ್ನಾಗಾಗತ್ತೆ. ನಿಮ್ಮ ಮನೆಗೆ ರಕ್ಷಣೆ ಕೂಡ ಇದೆ. ಯಾರ್ದೋ ಸೀಮಂತ ಕಾರ್ಯಕ್ಕೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ಮಗು ಬರ್ತಿದೆ, ಅದನ್ನ ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಎನರ್ಜೆಟಿಕ್ ಮೂಮೆಂಟ್, ಬದಲಾವಣೆ ಬರೋದ್ರಲ್ಲಿ ಇದೆ. ಸಾಕಷ್ಟು ರೆಸ್ಟ್ ಬೇಕಿದೆ ಮಾಡಿ ನಿಮ್ಮ ಜೀವನದಲ್ಲಿ. ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಮೊದಲನೇ ಯಾರು ಅಣಗಿಸ್ತಾ ಇದಾರೆ ನಿಂಗೆ ಓಕೆ ಅಂತ. ಡ್ರೈವ್, ಪ್ರಯಾಣ ಹೋಗ್ತೀರಾ ಎಲ್ಲೋ ಅನ್ನುವಂಥದ್ದು ಇದೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಜೊತೆಗೆ ತಾಯಿ ಮಗುನ ಭೇಟಿ ಮಾಡಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ ಏನಾದ್ರು ಇದ್ರೆ, ನಿಮ್ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಬರ್ತಾರೆ ಅನ್ನುವಂಥ ವೈಬ್ ಇದೆ ಇಲ್ಲಿ. ಓಕೆ, ಅಳ್ಬೇಡಿ, ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಏನೋ ಅಡುಗೆ ಮಾಡಿ ನಿಮ್ಗೆ ತಗೊಂಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ಸಾಕಷ್ಟು ಬದಲಾವಣೆ ಕೂಡ ಬರ್ತಾ ಇದೆ. ಸಮಥಿಂಗ್ ಗೋಲ್ಡ್ ಏನೋ ಖರೀದಿ ಮಾಡ್ತೀರಾ, ಬಳೆ, ಸಮಥಿಂಗ್ ಏನೋ. ಜೊತೆಗೆ ನಿಮ್ ಜೀವನದಲ್ಲಿ ಇರುವಂತ ಫೀಮೇಲ್ಸ್ ಯಾರಿದ್ದಾರೆ, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಫ್ರೆಂಡ್, ವೈಫ್, ವಾಟ್ ಎವರ್, ಮಗಳು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಂದ್ ಸೀಕ್ರೆಟ್, ಶುಕ್ರದೇಶ ಚೆನ್ನಾಗಾಗ್ಬೇಕು, ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ, ಸೊ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಬೇಕು. ಅವ್ರು ಕೇಳ್ದಿರ ಗಿಫ್ಟ್ ಕೊಡ್ತಾ ಇರ್ಬೇಕು. ಅವಾಗ ಶುಕ್ರ ಚೆನ್ನಾಗಿರ್ತಾನೆ. ಅದಕ್ಕೆ ಶುಕ್ರವಾರದೊತ್ತೆ ಪೂಜೆ ಮಾಡೋದು. ಮಂಗಳವಾರ ಮಂಗಳಂಗೆ, ಶುಕ್ರವಾರ ಶುಕ್ರನಿಗೆ. ಜೊತೆಗೆ ರಾಹು ಕೇತು ಇಬ್ರು ಮಂಗಳವಾರ ಶುಕ್ರವಾರನೇ ಇರ್ತಾರೆ. ಜೀವನದಲ್ಲಿ ಸಮಸ್ಯೆ ಅವರಿಬ್ಬರಿಂದಾನೇ ಜಾಸ್ತಿ. ಹಾಗಾಗಿ ಹೆಣ್ಮಕ್ಳ ಹತ್ರನೇ ಅವರಿಬ್ರು ಜಾಸ್ತಿ ಇರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ರಾಹು ಕೇತು ಚೆನ್ನಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಅವಾಗ ಗಿಫ್ಟ್ ಕೊಡೋದು, ಪ್ರೀತಿಯಿಂದ ಮಾತಾಡೋದು, ಏನೋ ಒಂದ್ ಮಾಡ್ತಾ ಇರಿ, ಆಯ್ತಾ? ಅವ್ರನ್ನ ಮುದ್ ಮಾಡಿ ಹಾಳು ಮಾಡಿ, ಯಾರಾದ್ರೂ ಹೆಣ್ಮಕ್ಳು ಮುದ್ ಮಾಡಿ ಹಾಳಾಗಿದ್ದಾರ? ಇಲ್ಲ. ಅವ್ರು ಏನೇ ಮಾಡಿದ್ರು ನಿಮ್ ಒಳ್ಳೇದಕ್ಕೆ ಮಾಡ್ತಾರೆ. ಈವನ್ ನೀವು ಕೊಡೋ ಗಿಫ್ಟ್ ಇರ್ಲಿ ಅಥವಾ ದುಡ್ಡಿರ್ಲಿ ಎಲ್ಲಾನು ಅವ್ರು ಹಾಗೆ ಇಟ್ಕೊಂಡು ಯಾವಾಗೋ ನಿಮ್ಗೇನೆ ಅದ್ ರಿಟರ್ನ್ ಕೊಟ್ಟಿರ್ತಾರೆ. ಹೆಣ್ಮಕ್ಳಿಗೆ ನೀವು ₹1 ಕೊಟ್ಟಿದ್ರೆ ಅವ್ರು ನಿಮ್ಗೆ ₹10 ಮಾಡೇ ಮಾಡಿರ್ತಾರೆ. ಅದ್ ನಿಮಗ್ ಗೊತ್ತಿರಲ್ಲ. ಇವನ್ ಅದು ದುಡ್ಡಿನ ರೂಪದಲ್ಲಿ ಬಂದಿರಬಹುದು, ಅಥವಾ ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಬಂದಿರಬಹುದು, ಅಥವಾ ಪ್ರೊಟೆಕ್ಷನ್ ರೂಪದಲ್ಲಿ ಬಂದಿರಬಹುದು. ಬಟ್ ಹಾಗಾಗಿ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೋ ಒಂದು ಅಡ್ವೈಸ್ ಸಿಗೋದ್ರಲ್ಲಿ ಇದೆ ನಿಮ್ಗೆ. ಆ ಅಡ್ವೈಸ್ ಅನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಮೇ ಬಿ ಇದೇ ಅಡ್ವೈಸ್ ಆಗಿದ್ರು ತಗೊಳ್ಳಿ. ಯಾರು ಪ್ರಯಾಣ ಹೋಗ್ತೀರಾ, ಬಟ್ ಏನೋ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಆ ಪ್ರಯಾಣ ನಿಮ್ಗೆ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು ಇದೆ. ನೀವು ದಾರಿಲಿ ಹೊರಡ್ಬೇಕಾದ್ರೇನೆ ನಿಮ್ಗೆ ಶಕುನಗಳು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಗಾಡಿಯ ಟೈರ್ಗಳನ್ನ ಒಮ್ಮೆ ಚೆಕ್ ಮಾಡಿ ಹೋಗೋಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಓಕೆ, ಸೊ ಬರುವಂತ ವ್ಯಕ್ತಿಯ ಹಿಂದೆ 2 ಉದ್ದೇಶಗಳು ಇದೆ. ಒಂದು, ನಿಮ್ ಜೊತೆ ರಿಲೇಶನ್ಶಿಪ್ ಗ್ರೋತ್ ಆಗ್ಬೇಕು, ಬಿಸ್ನೆಸ್ ಗ್ರೋತ್ ಆಗ್ಬೇಕು ಅನ್ನೋದು. ಇನ್ನೊಂದು, ನಿಮ್ ಜೊತೆ ಮದ್ವೆ ಮಾಡ್ಕೊಳ್ಬೇಕು, ನಿಮ್ಗೊಂದ್ ಮನೆ ಪ್ರೆಸೆಂಟ್ ಮಾಡ್ಬೇಕು ಅನ್ನುವಂಥದ್ದು ಇದೆ. ನಿಮ್ಗೆ ಬಿಟ್ಟಂತ ವಿಚಾರ. 14 ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. 38 ಏಜ್ ಕೂಡ ಆಗಿರಬಹುದು. ಸೊ ನೋಡ್ಕೊಳ್ಳಿ, ಒಂಚೂರು ಗಮನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಎಸ್, ಗಾಡಿ ತಗೊಳ್ಬೇಕು ಅಂದ್ರೂ ಕೂಡ ತಗೊಬಹುದು. ಗೌರಿ ಹಬ್ಬ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ನಂಗೆ. ತುಂಬಾ ಅಳ್ತಿದ್ದೀರಾ. ಯಾರೋ ಲೇಡೀಸ್ ಇಲ್ಲಿ, ಅಳ್ಬೇಡಿ. ಗಣೇಶನೇ ನಿಮ್ ಮಡ್ಲಲ್ಲಿ ಇದ್ದಾನೆ, ಯಾಕೆ ಅಳ್ತೀರಾ? ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ?
ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು. ನಿಮ್ ಮನ್ಸಿಗೆ ತುಂಬಾ ನೋವು ಮಾಡಿದ್ದಾರೆ, ಸುಳ್ಳು ಮಾತಾಡಿದ್ದಾರೆ, ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ನೀವು ಹೇಳಿದಂತ ಮಾತುಗಳನ್ನ ತಿರ್ಚಿ ಹೇಳಿದ್ದಾರೆ. ನಿಮ್ಮ ಮನ್ಸನ್ನ ಘಾಸಿ ಮಾಡಿದ್ದಾರೆ. ಸೊ ನಿಮ್ಗೆ ಥ್ರೋಟ್ ಪ್ರಾಬ್ಲಮ್ ಆಗಿದೆ. ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಸುಳ್ಳು ಹೇಳೋರ್ನೆಲ್ಲ ನಿಮ್ ಜೀವನದಿಂದ ಆಚೆ ಇಡಿ. ನೀವು ನಿಜ ಮಾತಾಡ್ತೀರ ಅನ್ನೋದು ನಿಮಗ್ ಗೊತ್ತಿದೆ. ನಿಮ್ಮ ಗುರಿ, ನಿಮ್ಮ ಗಮನ ಎಲ್ಲಾನು ನಿಮ್ಮ ಸೋಲ್ ಪರ್ಪಸ್ ಕಡೆ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಅನ್ವಾಂಟೆಡ್ ಹೆಲ್ತ್ ಇಶ್ಯೂಸ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿನಾಕಾರಣ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಿದೆ. ಇದೆಲ್ಲ ಪ್ರಾಯೋಗಿಕವಾಗಿ ಆಗ್ತಿರೋದು ದುರಾದೃಷ್ಟ. ಬಟ್ ಅದನ್ನ ಪಡಿಸ್ಕೊಳ್ಳಿ. ಕಫ ಜಾಸ್ತಿ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನಾದ್ರು ಬ್ಲಡ್ ಕ್ಲಾಟ್ ಆ ಥರದ್ದು ಏನಾದ್ರು ಈ ನರಗಳಲ್ಲಿ ಅದೇನೋ ವೇರಿಕೋಸಸ್ ಏನಿದೆಯಲ್ಲ ಆ ಥರದಿದ್ರು ಕೂಡ ಸರಿ ಹೋಗುತ್ತೆ. ಏನು ಚಿಂತೆ ಮಾಡಬೇಡಿ. ನೀವು ಜಸ್ಟ್ ರಿಲ್ಯಾಕ್ಸ್ ಮಾಡಿ, ರೆಸ್ಟ್ ಮಾಡಿ. ನೀವು ಹೀಗೆ ಪ್ರಾಮಾಣಿಕವಾಗಿ ಸತ್ಯ ಮಾತಾಡ್ಕೊಂಡು ಹೋಗಿ ಸಾಕು. ಅಷ್ಟ್ ಮಾಡಿ ಸಾಕು. ಭಗವಂತ ನಿಮ್ ಜೊತೆ ಇರ್ತಾನೆ. ನಿಮ್ಗೆಲ್ಲ ಟೈಮಿಗೂ ಕೊಡ್ತಾನೆ. ಸಾಧ್ಯ ಆದ್ರೆ ಜಾಸ್ತಿ ಹಣ್ಣುಗಳನ್ನ ತಿನ್ನಿ ಜಾಸ್ತಿ ಅನ್ನುವಂಥದ್ದು ಇದೆ. ಸೊ ನೀವು ಸೇಫ್ ಹ್ಯಾಂಡಲ್ಲಿ ಇದ್ದೀರಾ. ಭಗವಂತ ಯಾರನ್ನ ಬೇಕಾದ್ರೂ ಬಿಟ್ಬಿಡ್ತಾನೆ. ನಿಮ್ಮನ್ನ ಬಿಡೋದಿಲ್ಲ, ನಿಮ್ ಕೈ ಕೂಡ ಬಿಡೋದಿಲ್ಲ ಭಗವಂತ. ನಿಮ್ಮನ್ನ ಯಾವಾಗ್ಲೂ ತನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದಾನೆ. ಎಲ್ಲಿ ಹೋದ್ರು ಮೊಬೈಲ್ ಹೇಗೆ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಹಾಗೆ ನಿಮ್ಮನ್ನ ಕೈಯಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾನೆ ಗಣೇಶ. ನಿಮ್ಗೇನು ಆಗಲ್ಲ. ರೆಸ್ಟ್ ಮಾಡಿ ಅಷ್ಟೇ. ನೀವು ಮಲ್ಕೊಳ್ಳುವಂಥ ಜಾಗ ಸರಿ ಇಲ್ಲ. ಸಾಧ್ಯ ಆದ್ರೆ ಡೈಲಿ ಬೆಡ್ಶೀಟ್ ಚೇಂಜ್ ಮಾಡಿ. ಇಲ್ಲಾಂದ್ರೆ ಒಂದಷ್ಟು ವಿಭೂತಿನೋ ಒಂದಷ್ಟು ರಕ್ಷೆ ಏನಾದ್ರೂ ಹಾಕೊಂಡು ಮಲ್ಕೊಳ್ಳಿ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ಪೀಸ್ಫುಲ್ ಆಗಿ ನಿದ್ದೆ ಮಾಡಿ. ನಿಮ್ಮ ಲಾಸ್ಟ್ ಡೇ ಕೂಡ ಅಷ್ಟೇ ಪೀಸ್ಫುಲ್ ಆಗಿ ಇರುತ್ತೆ. ಅವಾಗೂ ಕೂಡ ಗಣೇಶ ನಿಮ್ ಜೊತೆನೆ ಇರ್ತಾನೆ. ಓಕೆ, ನಥಿಂಗ್ ಟು ವರಿ. ಜಸ್ಟ್ ಆರೋಗ್ಯದ ಕಡೆ ಗಮನ ಕೊಡಿ. ಜನಗಳ ಮಾತು ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮೆಡಿಟೇಷನ್ ಮಾಡಿ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಯಾರೋ ನಿಮ್ಮನ್ನ ಭೇಟಿ ಆಗಕ್ಕೆ ಬರ್ತಾರೆ. ಅವ್ರನ್ನ ಭೇಟಿ ಆಗ್ತಿರೋ ಇಲ್ವೋ ಅದ್ ನಿಮ್ಗೆ ಬಿಟ್ಟಂತ ವಿಚಾರ. ಜೊತೆಗೆ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಬರೋದ್ರಲ್ಲಿ ಇದೆ ನಿಮ್ಗೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ಅಪ್ಗ್ರೇಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಚಕ್ರ ಆಕ್ಟಿವೇಟ್ ಆಗಬಹುದು ಅಥವಾ ಕುಂಡಲಿನಿ ಆಕ್ಟಿವೇಟ್ ಆಗಬಹುದು. ಮತ್ತೆ ನಿಮ್ಮ ಕೈಲಿರುವಂತ ವಸ್ತು ಬೇರೆಯವ್ರ ಪಾಲಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಐ ಮೀನ್ ಯಾರು ಅದನ್ನ ಹಾಳು ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರು ಯಾವುದು ಯಾರಿಗೆ ಸೇರ್ಬೇಕೋ, ಯಾವ ವಸ್ತು ಯಾರಿಗೆ ಸೇರ್ಬೇಕೋ ಅವರಿಗೆ ಸೇರ್ಬೇಕು. ಬೇರೆ ಯಾರಿಗೂ ಸೇರಬಾರ್ದು. ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ. ಮಂಗನ ಕೈಲಿ ಮಾಣಿಕ್ಯ ಅಂತಾರಲ್ಲ ಹಂಗೆ ದುಷ್ಟರ ಕೈಯಲ್ಲಿ ಇದು ಸಿಗಬಾರ್ದು ಅನ್ನುವಂಥದ್ದು ಇದೆ. ಅದು ಏನು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿರಬಹುದು, ನೀವು ನೋಡ್ಕೊಳ್ಳಿ. ತಲೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ ಇಲ್ಲಿ. ತಲೆಗೆ ಹೆಲ್ಮೆಟ್ ಧರಿಸಿ. ಮತ್ತೆ ಬಂದವರೆಲ್ಲ ನಿಮ್ಗೆ ಏನೋ ಒಂದು ಆಶ್ಚರ್ಯ ಆಗೋ ತರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಕೋಪ ತರಿಸ್ಬೋದು ಅಥವಾ ಏನೋ ಒಂದಷ್ಟು ಸಮಥಿಂಗ್ ಏನೋ ಇದೆ ಇಲ್ಲಿ. ಏನೋ ಒಂದು ಇದು ವೈಯಕ್ತಿಕ ವಿಚಾರ ಅಂತ ಅನ್ಸುತ್ತೆ. ತೀರಾ ವೈಯಕ್ತಿಕವಾಗಿರುವಂಥದ್ದು ನಿಮ್ಮ ಪರ್ಸನಲ್ ಲೈಫಲ್ಲಿ ಯಾರೋ ಬಂದು ನಿಮ್ಗೆ ಸಿಟ್ಟಿಗೆ ಕಾರಣ ಆಗ್ಬಹುದು. ಸ್ವಲ್ಪ ಕಂಟ್ರೋಲಲ್ಲಿ ಇರಿ, ಕೋಪನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಕೆಲವ್ರಿಗೆ ಸ್ಥಾನ ಮಾನ ಗೌರವಗಳು ಬರುವಂತ ಸಾಧ್ಯತೆ ಇದೆ. ಸನ್ಮಾನ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ಒಳ್ಳೆಯ ದಿನಗಳು ಇದೆ. ಹೊಸ ಪ್ರೀತಿ ಆಫರ್ ಕೂಡ ಬರುವಂತ ಸಾಧ್ಯತೆ ಇದೆ. ಭೋರ್ಗರೆತದ ಮಳೆ ಬರುವಂತ ಸಾಧ್ಯತೆ ಇದೆ. ಕಾಮನ ಬಿಲ್ಲಿನ ಮಳೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಓವರ್ ವೆಯ್ಟ್ ಇರೋರು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ.
ಜೊತೆಗೆ ನಿಮ್ಮ ಔರ ಗ್ರೀನ್ ಕಲರ್ ಆಗಿ ಬದಲಾಗುತ್ತೆ ಮುಂದಿನ ದಿನಗಳಲ್ಲಿ. ತುಂಬ ಪ್ರೀತಿಯಿಂದ ತುಂಬಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅನ್ನನಾಳ ಅಂದ್ರೆ ಊಟ ಏನ್ ಮಾಡ್ತೀವಿ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಅಲ್ಲೇನೋ ಇನ್ಫೆಕ್ಷನ್ ಇದ್ರೆ ಹೀಲ್ ಮಾಡ್ಕೊಳ್ಳಿ, ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಒಂದು ಪ್ರೀತಿಯ ಅವಕಾಶ ಬರೋದ್ರಲ್ಲಿ ಇದೆ. ಪ್ರೀತಿಯಿಂದ ಯಾರೋ ಗಿಫ್ಟು, ಪೂಜೆನೋ, ದೇವ್ರ ಪ್ರಸಾದನೋ ಏನೋ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಡಿವೈನ್ ಗೈಡೆನ್ಸ್ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಇವತ್ತು ರಾತ್ರಿಯಿಂದ ಶುರು 1:30 ಸಮಥಿಂಗ್ ಇಂದ ಹುಣ್ಣಿಮೆ. ಗುರು ಪೌರ್ಣಿಮೆ ಇದೆ ನಾಳೆ. ಏನ್ ಮಾಡ್ತೀರಾ? ನಿಮ್ಮ ಗುರುಗಳಿಗೆ ಗುರಿ ತೋರಿಸಿದಂತ ಗುರುಗೆ ಹೇಗೆ ಒಂದು ಕೃತಜ್ಞತೆನ ಸಲ್ಲಿಸ್ತೀರಾ? ಎಲ್ಲ ಗುರುಗಳ ಮೂಲ ಒಂದೇ, ಶಿವ, ಕೃಷ್ಣ. ಸೊ ನಾಳೆ ಶಿವ ದಕ್ಷಿಣ ಮೂರ್ತಿಯಾಗಿ ಬದಲಾದಂಥ ದಿನ ಅಂತಾರೆ. ನಿಜಾನೋ ಏನೋ ಗೊತ್ತಿಲ್ಲ, ಬಟ್ ಆ ಥರ ದಕ್ಷಿಣ ಮೂರ್ತಿ ದೇವರಿಗಾದ್ರೂ ಸರಿ, ಕೃಷ್ಣನಿಗಾದ್ರೂ ಸರಿ, ಶಿವನಿಗಾದ್ರೂ ಸರಿ, ರಾಯರ, ಬಾಬಾ, ನಿಮ್ಮ ಇಚ್ಛೆಯ ಗುರುಗಳು ಯಾರಾದ್ರೂ ಇರ್ಲಿ, ಆಂಜನೇಯ ಯಾರಾದ್ರೂ ಇರ್ಲಿ, ಅವರಿಗೆ ಗುರುವಿಗೆ ಸಮರ್ಪಣೆನ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನ್ ನಿಮ್ಗೆ ತೊಂದರೆ ಇತ್ತು ಅದನ್ನ ಶ್ರೀಕೃಷ್ಣ ದೂರ ಮಾಡಿದಾನೆ, ಅಪಮೃತ್ಯು ಯೋಗನ ಶ್ರೀಕೃಷ್ಣ ದೂರ ಮಾಡಿದಾನೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಎಸ್, ಇಲ್ಲಿ ಹೈಲಿ ಬ್ಲೆಸ್ಸಿಂಗ್ಸ್ ಎನರ್ಜಿ ಇದೆ. ಸೊ ಗಣೇಶ ಕೂಡ ತನ್ನ ಗುರುಗಳಿಂದ ಗೈಡೆನ್ಸ್ ಅನ್ನ ತಗೊಂಡಿದ್ದಾರೆ. ನೀವು ಕೂಡ ನಿಮ್ಮ ಗುರುಗಳ ಗೈಡೆನ್ಸ್ ತಗೊಳ್ಳಿ. ನಾಳೆ ಗುರು ಪೌರ್ಣಿಮೆ ಹೆಚ್ಚು ಒಂದು ಬದಲಾವಣೆಗೆ, ಹಾಗಾಗಿ ತ್ರಿಮೂರ್ತಿಗಳ ದರ್ಶನ ಅಥವಾ ತ್ರಿಮೂರ್ತಿಗಳಿಗೆ ಅಥವಾ ದತ್ತಾತ್ರೇಯರಿಗೆ ಕೂಡ ನೀವು ಪ್ರಾರ್ಥನೆಯನ್ನ ಮಾಡಬಹುದು. ಖಂಡಿತ ಒಳ್ಳೇದಾಗತ್ತೆ. ಗಣೇಶನೇ ಭಕ್ತಿಯಿಂದ ಗುರುಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಡಿ, ನಿಮ್ಗಿನ್ನ ಒಳ್ಳೇದಾಗತ್ತೆ. ನಿಮ್ಗೆ ಸಿಕ್ತಿರುವಂಥ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಇದೆ. ಸಮಸ್ಯೆ ಬಗೆಹರಿತಾನೇ ಇಲ್ಲ ಅಂದ್ರೆ ಕರ್ಮನೂ ಅಷ್ಟೇ ಇದೆ. ಪಾಸ್ಟ್ ಲೈಫಿನ ಕಾರ್ಮಿಕ್ ಎನರ್ಜಿಲಿ ನೀವಿದ್ದೀರಾ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಬಗೆಹರಿಯುತ್ತೆ. ಧ್ಯಾನದ ಮುಖೇನ ಸಾಕಷ್ಟು ಬದಲಾವಣೆನ ನೀವು ನೋಡ್ತೀರಾ. ಧ್ಯಾನನ ಮಾಡಿ, ಮೆಡಿಟೇಷನ್ ಮಾಡಿ, ಗುರುವಿಗೆ ಶರಣಾಗಿ, ಅರಿವಿನ ಗುರುವಾಗಿ, ಗುರು ನಿಂತಾಗಲೇ ನಮ್ಮ ಜೀವನಕ್ಕೆ ಒಂದು ಮುಕ್ತಿಯ, ಸಮಸ್ಯೆಗಳ ಮುಕ್ತಿ ಇರ್ಬೋದು ಅಥವಾ ಬೇರೆ ರೀತಿಲಿ ಇರ್ಬೋದು, ಸಿಗುವಂಥದ್ದು. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ವಾಗ್ದೇವಿಯ ಆಶೀರ್ವಾದ, ಶ್ರೀ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಸೊ ನಿಮ್ಮೆಲ್ಲ ಕಾರ್ಯಗಳಿಗೆ ಯಶಸ್ಸು ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವ್ಯಾಸ ಪೌರ್ಣಿಮೆಯ, ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಟೇಕ್ ಕೇರ್.